ವ್ಯಾನ್ಸ್ ಎಲ್ಲ ಬರುತ್ತೆ. ಸ್ವಲ್ಪ ಎಲ್ಲರೂ ಎಜುಕೇಟ್ ಮಾಡಿ. ಸ್ವಲ್ಪ ಯಾವುದಾದ್ರು ಸೀರಿಯಸ್ ಕ್ಯಾನ್ಸರ್ ಕೇಸಸ್ ಎಲ್ಲ ಇದ್ರೆ ಹೇಳ್ರಕ್ಕ, ನಾನು ಬೆಂಗಳೂರು ಶಿಫ್ಟ್ ಮಾಡ್ತೀನಿ. ನಿಮ್ಮ ಸಹಕಾರ ಬೇಕು ಅಕ್ಕ. ಅಕ್ಕ ನಿಮ್ದು ಏನು ಸಮಸ್ಯೆ ಇದ್ರು ಹೇಳಿ. ನೀವು ಎಷ್ಟು ಜನ ಇದ್ದೀರಾ ಅಕ್ಕ ಒಟ್ಟು? ಅಕ್ಕ ನಾನು ನಿಮ್ಮ ಜೊತೆ ಇದ್ದೀನಿ, ನಿಮ್ಮ ಸಹಕಾರ ಇರಲಿ. ನಿಮ್ದು ಏನೇ ಸಮಸ್ಯೆ ಇದ್ರು ನಿಮ್ಮ ತಮ್ಮನಾಗಿ ನಾನು ಬಗೆಹರಿಸ್ತೀನಿ. ಧೈರ್ಯವಾಗಿರಿ. ನಿಮ್ದೇನೋ ಟ್ರಬಲ್ ಇದ್ರು ನನಗೆ ಮನವಿ ಕೊಡಿ. ಈ ಸಂಡೇ ಹೆಲ್ತ್ ಚೆಕಪ್ಪು ಯಶಸ್ವಿ ಮಾಡಿ. ಬರಲೇನಕ್ಕ? ಥ್ಯಾಂಕ್ ಯು ಅಕ್ಕ. ಇರ್ಲಿಮ್ಮ, ಏನಾಗಲ್ಲಮ್ಮ. ಬಾ ತಗೋ. ಸುಮ್ಮನೆ ಇರಮ್ಮ, ಒಂದು ಆಶೀರ್ವಾದ ಇರಮ್ಮ. ಆಯ್ತು ಮೌ, ನೀನು ಆಶೀರ್ವಾದ ಮಾಡಿರೋದಕ್ಕೆ ಎಮ್ ಎಲ್ ಎ ಆಗಿರೋದು ನಾನು. ಮತ್ತೆ ಸುಮ್ಮನೆ ಅದ್ನೇನೋ ಏನೋ ಚೆನ್ನಾಗಿ ಓದ್ಬೇಕು. ನೀನು ಡಾಕ್ಟರ್ ಆಗೋವರೆಗೂ ನಾನೇ ಎಮ್ ಎಲ್ ಎ ಆಗಿರ್ಬೇಕು. ಬರ್ಲಾಕ ಅಣ್ಣ? ಇದು ಜೆರಾಕ್ಸ್ ದೇಶಿ ಪಂಪಿನ ನಿಲ್ಲು ಎಪ್ಪಿಸ್ತಾನೆ ಗ್ರಾಂಟ್ಲ. ಸ್ವಾಮಿ ಮುರಳಿ ಅಣ್ಣ ಬನ್ನಿ ಉಮೇಶ್ ಸರ್, ಜೆರಾಕ್ಸ್ ಮಾಡಿ ಸರ್. ಈ ಊರಲ್ಲಿ ಒಂದು 3 ಮನೆ ಅಣ್ಣ ಜೊತೆ ಫಾಲೋ ಅಪ್ ಮಾಡಿ ಕ್ಲಿಯರ್ ಮಾಡಿಸ್ಬೇಕು. ಅಣ್ಣ ನಾನು ಯಾವ್ದಾದ್ರು ಫಂಡ್ వచ్చిದ್ದಾಗ ಇಲ್ಲೇ ಹಚ್ತಾನೆ. ದಿಗ್ಲ್ಪಡೋದು ಊರ್ಕೆ ಸರ್. ನಮಸ್ತೆ. ಅಯ್ಯೋ ಒಂದು ಊರು ಕೂಡ ಹೌದಾ? ರವೇಣ ಬಂದೆ. ಏನಾಗಿತ್ತು ಏನಣ್ಣ? ಇಲ್ಲ ಬಾಣ ಎಷ್ಟಣ್ಣ ವಯಸ್ಸು? ಚಿಕ್ಕ ವಯಸ್ಸು. ಎಷ್ಟಣ್ಣ? ಒಂದು ಮಗು ಅಣ್ಣ ಇವರು మీరు ಸಂಡೇ ಫ್ರೀ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಣ್ಣ. ಈ ಅವಕಾಶ ನಿಶ್ಚಯ ಅಂತಂದ ಅಣ್ಣ. ಕ್ಯಾನ್ಸರ್ ಸ್ಕ್ರೀನಿಂಗ್ ಖರ್ಚುಬಿಟ್ಟು ಈಗ ಅನೌನ್ಸ್ ಎಲ್ಲ ಮಾಡಿಸಿ ಸಂಡೇ ಹಾಕ್ತೀನಿ. ಈಗೇನು ಗೊತ್ತಾ, ಈಗ ಆ ಹುಡುಗಂದೇ ಅನ್ಕೊಳ್ಳಿ, ಅರ್ಲಿ ಡಿಟೆಕ್ಟ್ ಮಾಡಿದ್ರೆ ಸ್ವಲ್ಪ ಕಾಪಾಡ್ಬೋದು. ಇಲ್ಲ ಸ್ಕ್ರೀನಿಂಗ್ ಮಾಡ್ಬೋದಣ್ಣ. ఏమైతుందంటే ఇప్పుడు మీరే హాస్పిటల్కి పోయినాడో ఎవరు అనుకుంటారో క్యాన్సర్ టెస్ట్ చేయాలని ఇప్పుడు మరి మీరు స్క్రీనింగ్ చేద్దాం. కూకోనాగన ఎలాంటి సార్ ఇప్పుడు ఫ్యూచర్లో చాలా అవుతా ఉంది. డాక్టర్లు కూడా అదే చెప్తాను, అంత క్యాన్సర్ పేషెంట్లే కానొస్తున్నారు. వాళ్ళు ఏం చేయకుండా పాప చిన్న అలా సండే నేనేమంటే ఇప్పుడు ఫస్ట్ స్టేజ్లో ఐడెంటిఫై చేస్తే 20-25 ఏళ్ళు కాపాడుకోవచ్చు. ఫస్ట్ సెకండ్ ఉంటే రికవర్ అవుతారు. మా బ్రదర్ చూపించినట్టు 4వ స్టేజ్ సండే ಸ್ವಲ್ಪ వేడి పైన మిట్టి తలనొప్పి చాలా ఆయన మిట్టి కేర్ తీసుకున్నాడు. అది కాలేదు సార్ ఎస్టీజీలో నేను సిద్ధవాళ్ళని పిలిపిస్తాను. అమ్మ ఆరాంగా ఉండండి, గృహలక్ష్మిలో అప్లై చేయండి. ఇంకా ధైర్యంగా ఉండండి అక్క. వాళ్ళ ఫ్యూచర్లో వాళ్ళ ఎడ్యుకేషన్కి ఏమి కావాల్సిన మేము నేను సింగిల్ పేరెంట్స్కి ఇచ్చేస్తాను. ఏమైతే అది ఆర్థికంగా నేను సాయం చేస్తాను. మీరు ధైర్యంగా ఉండండి. ఓకే. ಕ್ಯಾನ್ಸರ್ ಸಿಕ್ಕಿದಾನೆ ಸರ್. ಭಾನುವಾರ ಬರ್ತದೆ ಇವಾಗ ಮೇನ್ ಕ್ಯಾನ್ಸರ್ ಅಂದ್ರೆ ಫುಡ್ ಅಣ್ಣ. ಕಿಡ್ವಾಯಿಗೆ ನೀವು ಇದು ಹೆಲ್ತ್ ಚೆಕಪ್ ಮಾಡೋಣ ಅಂತ ಕಿಡ್ವಾಯಿ ಡಾಕ್ಟರ್ ಹತ್ರ ಕರೆದು ಸಂಡೇ ಚೆಕ್ ಮಾಡೋಣ ಅಂತ ಹೋದ್ರೆ ಅಣ್ಣ, ಚಿಕ್ಕ ಮಕ್ಕಳು ಅದೇನೋ ಒಂಥರ ಈ ಥರ ಹಾಕ್ಕೊಂಡು ಕ್ಯೂ ನಿಂತಿರ್ತಾರಣ್ಣ. ಅಣ್ಣ ಅದು ತುಂಬ ಡೇಂಜರ್ ಅಣ್ಣ. ಈ ಚಟ್ನಿ ಮೇಲೆ ಹಾಕ್ತಾರಲ್ಲ ಅದೆಲ್ಲ ಒಳಕೊಂಡ್ರೆ ಬಿಸಿ ಇರೋದು. ಇದು ಯಾರು ಹೇಳಿದ್ರು ಅರ್ಥ ಆಗಲ್ಲ. ధైర్యం ఉండక ఏమున్నా చెప్పండా, మేము ఉంటాము. ಇದು ಆಶೀರ್ವಾದ. ಅಮ್ಮ ಬರ್ತೀನಮ್ಮ. ಹೌದು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ಯಾ? ಇನ್ನೇ ಇಲ್ಲ ಕೊಟ್ಟಿಲ್ಲ. ಕೊಡ್ಬೇಕು, ನಾನು ಹೇಳಿಲ್ಲ. ನಾನೀಗ ನಾನು ಬಂದಿದ್ದೀನಲ್ಲ, ಈಗ ನಮ್ಮ ಮುಖಂಡರ ಸಾರಥ್ಯದಲ್ಲಿ ನಿನಗೊಂದು ಮನೆ ಹಾಕ್ಸ್ಕೊಡ್ತೀನಿ. ಆಯ್ತಾ? ಬಿಡಿ ಆಯ್ತು. ಈಗ ಹಣ ಈಗ ಕೊಡು. ಈಗ ನಾನು ಹಾಕ್ಕೊಡ್ತೀನಿ. ಬಾ ಕೊಡು. ಈಗ ಅಣ್ಣ ಕೇಕ್ ಕೊಡು, ಮಾಡ್ಸೋಣ. ಡೋಂಟ್ ವರಿ, ಬೇಡ ಅದು ಕೊಡೋಣ, ಹಾಕ್ಸ್ಕೊಳ್ಳೋಣ. ಹೆಂಗಿರುತ್ತೆ ಪ್ರಾವಿಷನ್ ಅಣ್ಣ ಇದೆಲ್ಲ?
ಅದೇ ಇವರು ಪಾಯ ಹಾಕಿದ್ದಾರೆ ಮೇಲೆ ಅದೇ ಈ ಪಂಚಾಯತಿಂದ ಒಂದು ಲೋನ್ ಮಾಡಿ ಪಾಯ ಹಾಕಿದ್ವಿ ಬೆಳಗಿನ ಬಿಲ್ ಏನು ಮಾಡ್ಕೊಟ್ಟಿಲ್ಲ. ಹೌದಾ, ಯಾರಿಗೆ ಹೇಳಿದ್ರೆ ಆಗುತ್ತೆ? ಪಂಚಾಯತ್ ಇಲ್ಲ ಇನ್ನೂ ಇಲ್ಲ. ಫಾಲೋ ಇನ್ನು ಕ್ಲಿಯರ್ చేస్తాను. ನೀವು చెప్పినా వీళ్ళు తండ్రికి నేను కొత్త చెప్పినా నాకు ಅಣ್ಣ ಎಲ್ಲ ಇರ್ತಾರೆ, ನಾನು ಕ್ಲಿಯರ್ ಮಾಡಿಸ್ತೀನಿ. ಈ ಸಲ ಸೀರಿಯಸ್ ಆಗಿ ಹಾಕು ಮಾಡಿಸ್ಬೇಡ. ಹುಷಾರ, ಚೆನ್ನಾಗಿ ಓದ. ಏನು ಮಾಡ್ತಿದ್ಯಾ? ಬಿಕಾಮ್ ಸರ್. ಚೆನ್ನಾಗಿ ಓದ. ಹಾಂ ಹೌದಾ ಅಕ್ಕ? ರತ್ನಾಕ ನಮಸ್ಕಾರ. ರತ್ನಾಕ నీ కొడుకుగా ఉంటాను నేను, ఏం సాధ్యమో చేస్తాను. కాలనీ ఎంతో ఫుల్ ఎఫర్ట్ ಹಾಕಿದ್ದಾರೆ ಅದರಲ್ಲಿ ಎಸ್ಪೆಷಲಿ వద్దా? వస్తానమ్మా. ఏంకా ఎంత వయసు? వయసు 65 అయినా ఇంకా వస్తుంది. 65 అయినా వస్తుంది. ఇంకా ఈ గృహలక్ష్మి అంతా 2,000 నెలకు వస్తుంది. అది చేపించుకో. బిడ్డలు లేదా మా పరిస్థితి గవర్నమెంట్ ఇంకేం ప్రయోజనం చేపిద్దాము. వద్దేమే నీ ఆశీర్వాదం చేయమట్లా. ఏమో నీ ఆశీర్వాదం నీకు గెలిచిండన్నా, అందుకే మాట్లాడిపోయాక వచ్చినాను. వద్దామక్క అంతే, నీ ఆశీర్వాదం నువ్వే గెలెల్ల భగవంతుడు బాగా కాపాడి అంతే. వద్దేమే ఏదో ఒక ఆశీర్వాదం ఏదమ్మా ఉండమ్మా. వద్దేమే సరేమ్మా బాగుండవు మీద ఒక ఆశీర్వాదం చేయదా. ఉండి ఈరమ్మా థ్యాంక్ యూ. నిన్న ఆశీర్వాద ಗೆದ್ದಿದ್ದೀನಿ. ಅವತ್ತೇ ಆಗ ಮರ್ತ ಕೆಲವಾದಿ ನನ್ನ ಆಶೀರ್ವಾದ ಗೆದ್ದಿದ್ದೀನಿ. ಅಕ್ಕ ನಮಸ್ಕಾರ ಅಕ್ಕ. ಅಮ್ಮ ಚೆನ್ನಾಗಿ ಓದ್ಬೇಕು ಪುಟ್ಟ. ಹೌದಾ? ಹಾಯ್ ಪುಟ್ಟ, ಚೆನ್ನಾಗಿ ಓದ್ಬೇಕಮ್ಮ. ಹಾಂ ಅಣ್ಣ ಅಕ್ಕ ನಮಸ್ಕಾರ. ಹಾಯ್ ಬ್ರದರ್. ಅಕ್ಕ ನಮಸ್ತೆ ಅಕ್ಕ. ಹೌದಾ? ಥ್ಯಾಂಕ್ಸ್. ಒಳ್ಳೇದಾಗಲಿ ಅಕ್ಕ. ಸರ್ ಸೆಕ್ರೆಟರಿ ಸಾಹೇಬ್ರೆ, ಇವ್ರು ಅಟೆಂಡರ್ ಆಗಿದ್ರೆ ಈಗ ಪ್ಯಾರಾಲಿಸ್ ಆಗಿದೆ, ಏನು ಪ್ರಾವಿಷನ್ ಇದೆ? ಕೊಟ್ಟಿದ್ದೀರಾ? ಕೊಟ್ಟಿದ್ದೀರಾ? ಅದು ಪರ್ಮನೆಂಟ್ ಯಾವಾಗ ಮಾಡ್ತೀರಾ? అಣ್ಣ నీ కొడుకు ఇది ఉంది, దాన్ని నేను ముందు నిలుచుకొని పర్మనెంట్ చేపిస్తాను. ಎಲ್ಲರೂ ಇನ್ಕ್ಲೂಡಿಂಗ್ ಎಲ್ಲರೂ ಮಾಡಿಸ್ಕೊಂಡ್ಬಿಡಿ. ಹಾಂ ಅಮ್ಮ ಎಂತಮ್ಮ ವಯಸ್ಸು? ನೀನು ಆರಾಮಾಗಿರು. ಸಂಡೇ ನಾನು ಕ್ಯಾನ್ಸರ್ ಟೆಸ್ಟ್ ಎಲ್ಲ ಮಾಡಿಸ್ತಿದ್ದೀನಿ. ಫರ್ದರ್ ಏನು ಬೇಕೋ ನಾನು ಇದೀನಿ ಬಿಡ್ಬೇಕು. ಒಳ್ಳೆ ನಿಮ್ಗೇನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕು? ಹಾಂ ಹಾಂ ಎಲ್ಲಿ ಅವ್ರು ಅಂಗನವಾಡಿಯವರು? CDPO ಕರೀರಿ. ನಮಸ್ಕಾರ. ಹೌದಾ? ಹಾಂ CDPO ಅವ್ರು ಕರೀರಿ. ಕುತ್ಕೋಕ. ಏನು ನಿನ್ನ ಸಮಾಚಾರ? ಇಲ್ಲ ಕುತ್ಕೊಮ್ಮ ಇರಲಿ ಕುತ್ಕೊಮ್ಮ. ನೀನು ನಿನ್ನ ಮಗ ನಾನು. ಸ್ವಂತ ಅಜ್ವಾರ ಪ್ರಮಾಣ ಕೇಳಿದ. ಸರ್ ನೋಡಿ, ಇವ್ರ ಮನೆ ಅಂಗನವಾಡಿ ಹೆಲ್ಪರ್ಗೆ ಇವ್ರದ್ದೊಂದು ಅನುಕೂಲ ಮಾಡ್ಕೊಡಿ. ಯಾಕೆಂದರೆ ನೋಡಿ, ಕಾಲ್ ಮಾಡಿ ನೋಟ್ ಮಾಡ್ಕೊಳ್ಳಿ. ನೋಡಿ ಪಾಪ ಅವ್ರ ತಾಯಿ ಕಂಡೀಷನ್ ಇದೆ, ಮನೆ ಕಂಡೀಷನ್ ಹಿಂಗಿದೆ. ನಾವು ನಿಜವಾಗ್ಲೂ ಇಂಥ ಡಿಸರ್ವಿಂಗ್ ಇರೋ ಕೊಡ್ತೀವಿ. ಅವ್ರ ನೇಮು ಇದು ಮಾಡಿಕೊಂಡು ದಯವಿಟ್ಟು ನಾನು ಮತ್ತೆ ಹೇಳಬೇಕು ಅನ್ಕೋಬೇಡಿ, ಹೆಲ್ಪರಾಗಿ ಮಾಡಿಕೊಡಿ. ಅಕ್ಕ ನೀ ಪೇರು ನಾನು ಹೆಲ್ಪರ್ಗೆ ಸೇಪಿಸ್ತಾನೋ ಆಗಿದೆ. ಇನ್ನೊಂದು ಇವ್ರದ್ದು ಹೆಲ್ಪರ್ ಆಗಿ ಅವ್ರದ್ದು ನೇಮು ನಂಬರ್ ಬರ್ಕೊಂಬಿಡಿ ಸರ್. ಅಕ್ಕ ಚಪ್ಪಕ್ಕ ನೇಮು ಆಯ್ತು ಹಾಂ ಸರ್. ಪ್ಲೀಸ್ ಸರ್, ಪ್ರಿಯಾರಿಟಿ ಇಟ್ಕೊಂಡು ಮುಂದೆ నేను కంప్లీట్ ఫ్రీ చేపిస్తాను. 50 ఉన్న ఒక్కట చెక్ చేపించాలి. ಅಕ್ಕ ನೋಡಿ ಸರ್, ಅಣ್ಣ ಒಂದೇ ಊರಲ್ಲಿ ಇಷ್ಟು ಬರಲ್ಲ ಅಣ್ಣ. ಅಣ್ಣ ಎಷ್ಟೋ ಕಡೆ ಪಂಚಾಯತಿಗೆಲ್ಲ ಒಂದಿರಲ್ಲ అన్న. లేదని అంటే ఇన్ని ఉన్నాయంటే ఏమో ఉంటుంది, మనకు రీజన్ కొడుకల్లా. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಅಜ್ವಾರ ಅಂತ ಒಂದು 1200 ಜನ ಪಾಪ್ಯುಲೇಷನ್ನು, 10 ಕೇಸ್ ಕ್ಯಾನ್ಸರ್ ಇದೆ ಸರ್ ಒಂದೇ ಊರಲ್ಲಿ. ಆ್ಯಂಡ್ ಮತ್ತು ರೀಸೆಂಟಾಗಿ ಪ್ಲೀಸ್ ಯಾಕೆ ನನಗೇನೋ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಅನಿಸುತ್ತೆ. ಏನೋ ಇವರು ಸ್ವಲ್ಪ ಪ್ರಿಯಾರಿಟಿ ಕೊಟ್ಟಂಗೆ ನೋಡಿ ಸರ್. ಪ್ಲೀಸ್ ಸರ್, ಟೈಪ್ ಆಫ್ ಏನದು ರೀಸನ್, ಕಾಸ್ ಏನಾಗಿರ್ಬೋದು? ಹಾಂ ಸರ್, ಪ್ಲೀಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಅಸೋಸಿಯೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಸಂಡೇ ಕಿದ್ವಾಯಿ ಡೈರೆಕ್ಟ್ರು ದೊಡ್ಡ ಡಾಕ್ಟ್ರನ್ನೇ ಕರ್ಕೊಂಬರ್ತೀನಿ ಸಂಡೇ ತೋರಿಸೋಣ ಅದರಲ್ಲೇನಿದೆ ಅಲ್ವಾ.